ತಮಿಳುನಾಡು ಡಿಸಿಎಂ ಉದಯನಿಧಿ ಮೇಲೆ ಸಿಟ್ಟಿನ ಕಾರಣದಿಂದ ಬೆಂಗಳೂರಿನ ಕಚೇರಿಗಳಿಗೆ ಬಾಂಬ್ ಬೆದರಿದೆ. ಬೆಂಗಳೂರಿನ ಪ್ರಮುಖ ಕಚೇರಿಗಳನ್ನು ಸ್ಫೋಟಿಸುವುದಾಗಿ ಬೆದರಿಕೆಯನ್ನು ಹಾಕಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಡಿಆರ್ಡಿಒ, ಜಿಟಿಆರ್ಇ ಕಚೇರಿಗಳ ಬ್ಲಾಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಲಾಗಿದೆ. 13 ಸೈನೈಡ್ ಗ್ಯಾಸ್ ಪಾಯ್ಸನ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ. ಮೇಲ್ಮೂಲಕವಾಗಿ ಮಧ್ಯಾಹ್ನ 1 ಗಂಟೆ ಆ ಟೈಮ್ನಲ್ಲಿ ಬ್ಲಾಸ್ಟ್ ಆಗಲಿದೆ ಅಂತ ಉಲ್ಲೇಖ ಮಾಡಲಾಗಿದೆ. kiruthia.udayinidhi@hotmail ಎಂಬ ಐಡಿಯಿಂದ ಈ ಬೆದರಿಕೆ ಸಂದೇಶ ಬಂದಿರುವಂಥದ್ದು. ಮೇಲಲ್ಲಿ ತಮಿಳುನಾಡು ಸಿಎಂ ಅವರ ಮೊಮ್ಮಗನನ್ನ ಕಿಡ್ನಾಪ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಉದಯನಿಧಿ ಹಾಗೂ ಮಗ ಇಂಬನಿಧಿಯನ್ನ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಲಾಗಿದೆ. ಬೈಯಪ್ಪನಹಳ್ಳಿ ಪೊಲೀಸರು ಬಾಂಬ್ ಸ್ಕ್ವಾಡ್ ಸಂಬಂಧಪಟ್ಟಂಗೆ ಪರಿಶೀಲನೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಲಾಗ್ತಾ ಇದೆ. udayinidhi@hotmail ಅನ್ನುವಂಥ ಮೇಲ್ ಐಡಿಯಿಂದ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿರುವಂತಹ ಬಾಂಬ್ ಬೆದರಿಕೆಯ ಸಂದೇಶ ಬಂದಿರು. ಸಿಎಸ್ಕೆ ಅಭಿಮಾನಿಗೆ ಕಿಚಾಯಿಸಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಮುಗಿತಾ ಇದ್ದಂಗೆ ಸೆಲೆಬ್ರೇಷನ್ ಶುರುವಾಯಿತು. ಮ್ಯಾಚ್ ಮುಗಿದ ಬಳಿಕ ಗಲಾಟೆ ಒಂದಾಗಿದೆ. ಚಿನ್ನಸ್ವಾಮಿಯಲ್ಲಿ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಗೆಲ್ತಾ ಇದ್ದಂಗೆ ಸಂಭ್ರಮ ಜೋರಾಗಿತ್ತು. ಈ ವೇಳೆ ಸಿಎಸ್ಕೆ ಮಹಿಳಾ ಫ್ಯಾನ್ಸ್ ಜೊತೆಗೆ ಆರ್ಸಿಬಿ ಅಭಿಮಾನಿಗಳು ಕಿರಿಕ್ ಮಾಡಿದ. ಯುವತಿಯ ಮೈಕೈ ಮುಟ್ಟಿ ಹಿಂಸೆ ನೀಡಿದಂತಹ ಗಂಭೀರ ಆರೋಪವನ್ನು ಮಾಡಲಾಗಿದೆ. ಆರ್ಸಿಬಿ ಫ್ಯಾನ್ಸ್ ಜೊತೆ ಜಗಳ ಮಾಡಿದ್ದಾರೆ ಯುವತಿ. ಅಂದ್ರೆ ಅಲ್ಲೇ ವಾಗ್ವಾದ ಕೂಡ ಆಗಿದೆ ಸ್ಟೇಡಿಯಂನಲ್ಲಿ. ನೋಡಿದು ನನ್ನ ಮ್ಯಾಚ್ ಮುಗಿದ ನಂತರದ ಸಂದರ್ಭದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಒಂದು ಗಲಾಟೆಯ ದೃಶ್ಯ ಚೆನ್ನೈನ ಮರೀನಾ ಬೀಚ್ ಇಂದ ಬಾಲ್ ವಾಪಸ್ ಕೋಲಾರ ನಗರದಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. 1 ಕೆಜಿ ಗ್ಯಾಸ್ಗೆ ರೀಫಿಲ್ಲಿಂಗ್ಗೆ 350 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಆಗ್ತಾ ಇದೆ. 1 ಕೆಜಿ ಗ್ಯಾಸ್ಗೆ ರೀಫಿಲ್ಲಿಂಗ್ ಮಾಡೋದಕ್ಕೆ 350 ರೂಪಾಯಿ. ಕೋಲಾರದ ಮಾರ್ಕೆಟ್ ಫ್ಲೈಓವರ್ ಪಕ್ಕದಲ್ಲೇ ನಡೀತಾ ಇದೆ ರೀಫಿಲ್ಲಿಂಗ್ ದಂಧೆ, ಕರಾಳ ದಂಧೆ. 1 ಸಿಲಿಂಡರ್ಗೆ 6,000 ಕೊಟ್ಟು ಖರೀದಿ ಮಾಡ್ತಾ ಇದ್ದಾರಂತೆ. 1 ಸಿಲಿಂಡರ್ನ ಸಂಪೂರ್ಣವಾಗಿ ರೀಫಿಲ್ಲಿಂಗ್ ಮಾಡಿಸೋದಕ್ಕೆ, ಅಂದ್ರೆ 14 ಕೆಜಿ. ಕಾಳಸಂತೆಯಲ್ಲಿ ಅಡುಗೆ ಮತ್ತು ಕಮರ್ಷಿಯಲ್ ಗ್ಯಾಸ್ ದಂಧೆ ನಡೀತಾ ಇದೆ. ಹೊರ ರಾಜ್ಯದ ನಿವಾಸಿಗಳಿಂದ ದುಪ್ಪಟ್ಟು ವಸೂಲಿ ಮಾಡಲಾಗ್ತಾ ಇದೆ. ನ್ಯೂಸ್ 18 ಕನ್ನಡದಿಂದ ರಿಯಾಲಿಟಿ ಚೆಕ್ ಮಾಡಲಾಯಿತು. ಆ ರಿಯಾಲಿಟಿ ಚೆಕ್ನಲ್ಲಿ ಈ ಎಲ್ಲ ವಿಚಾರಗಳು ಕೂಡ, ಈ ದಂಧೆಯ ದೃಶ್ಯಗಳು ಸರಿಯಾಗಿದೆ. ನ್ಯೂಸ್ 18 ಕ್ಯಾಮೆರಾದಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳಿವೆ. ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋಗಳು ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರುವಂಥದ್ದು. ಫ್ಲೈಓವರ್ನ ಪಕ್ಕದಲ್ಲಿ ನಡೀತಾ ಇದೆ ಕರಾಳ ದಂಧೆ. ಒಂದು ಕಡೆ ರಾಜ್ಯದಾದ್ಯಂತ, ದೇಶದಾದ್ಯಂತ ಈ ಗ್ಯಾಸ್ ಸಮಸ್ಯೆ, LPG ಸಮಸ್ಯೆ ತಲೆದೂರಿರುವಂಥದ್ದು. ಯುದ್ಧದ ಸಂದರ್ಭದಲ್ಲಿ ಕೃತಕವಾಗಿ ಅಭಾವ ಸೃಷ್ಟಿ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರ ಏನಿದೆ, ಸೊ ಅದಕ್ಕೆ ಪುಷ್ಟಿ ನೀಡುವಂಥ ದೃಶ್ಯಗಳಿದೆ. ಕೆಜಿ 300 ರೂಪಾಯಿ ತಗೊಂತೀರಾ ಅಣ್ಣ? 10 ರೂಪಾಯಿ ಅದರಲ್ಲಿ ಕಡಿಮೆ ಇಲ್ಲ. ಅಲ್ಲ ಅಣ್ಣ, 350 ರೂಪಾಯಿ ಅಂದ್ರೆ ರೇಟ್ ಜಾಸ್ತಿ ಅಲ್ಲ. 10 ರೂಪಾಯಿ ಕಡಿಮೆ ಇಲ್ಲ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಬೇಡ ಅಂದ್ರೆ ಬಿಟ್ಬಿಡಿ. ನಾನು ಅದೇ ಹೇಳ್ತಾ ಇರೋದು. ಹಂಗಲ್ಲ, 6,100 ರೂಪಾಯಿ ಅಣ್ಣ. 18 ಕೆಜಿ ಬರುತ್ತೆ. ಇಲ್ಲಿ ಬನ್ನಿ, ಇಲ್ಲಿ 6,100 ರೂಪಾಯಿ 18 ಕೆಜಿ. ಎಷ್ಟು ಬೀಳ್ತು ನನಗೆ? 338 ರೂಪಾಯಿ ಆಟೋ ಬಾಡಿಗೆ ಕೊಡಬೇಕು. ಎಷ್ಟು ಬೀಳ್ತು ನನಗೆ? ನಾನು ಎಲ್ಲಿಂದ ಹಾಕೋದು? ಗಾಸ್ ಬೇರೆ ತೋರಿಸ್ಬಿಡ್ತೀನಿ ಬೇಕಾದ್ರೆ. ಈ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಬಗ್ಗೆ ಕೋಲಾರದ ನಿವಾಸಿ ಸಂತೋಷ್ ಮಾತಾಡಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡಿ. ಬ್ಲಾಕ್ ಅಲ್ಲಿ ರೀಫಿಲ್ಲಿಂಗ್ ಮಾಡುವಂತ ಏನು ಅಭಾವ ಉಂಟಾಗಿದೆ ಗ್ಯಾಸ್ದು, ಇದನ್ನ ಬಂಡವಾಳ ಮಾಡಿಕೊಂಡು ಬ್ಲಾಕ್ ಅಲ್ಲಿ ರೀಫಿಲ್ಲಿಂಗ್ ಮಾಡುವಂಥವ್ರು ಇವ್ರದ್ದು ಕೆಜಿಗೆ 350 ರೀತಿಯಲ್ಲಿ ಮಾರೋಂಥದ್ದು ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲೂ ಸಂಪೂರ್ಣವಾಗಿ ರೀಫಿಲ್ಲಿಂಗ್ ಅವ್ರಿಗೆ. ಇವ್ರಿಗೆ ಮಾತ್ರ ಹೆಂಗೆ ಗ್ಯಾಸ್ ಸಿಗುತ್ತೆ, ಗ್ರಾಹಕರಿಗೆ ಹೆಂಗೆ ಗ್ಯಾಸ್ ಸಿಗ್ತಾ ಇಲ್ಲ. ಜೊತೆಯಲ್ಲಿ ಸಣ್ಣ ಪುಟ್ಟ ಹೋಟ್ಲು ನಡೆಸೋಂಥವ್ರು ಅವರು ಏನು ಡೊಮೆಸ್ಟಿಕ್ ಸಿಲಿಂಡ್ರ್ ಏನು ಹಾಕ್ಕೊತಾರೆ, ಅವಾಗ ಹಾಕ್ಕೊಂಡಾಗ ಈ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳಿದಾರಲ್ಲ, ಇವರು ಅವ್ರ ಮೇಲೆ ರೈಡ್ ಮಾಡಿದೆ, ಸೀಸ್ ಮಾಡೋಂಥದ್ದು ಮಾಡುತ್ತಾರೆ. ಆದರೆ ರೀಫಿಲ್ಲಿಂಗ್ ಅವ್ರ ಮೇಲೆ ಯಾಕೆ ರೈಡ್ ಮಾಡಲ್ಲ ಇವರು? ಸಣ್ಣ ಪುಟ್ಟ ಹೋಟ್ಲವರು ದಿನಕ್ಕೆ 500,000 ದುಡಿತಾರೆ. ಆ ದುಡಿಯೋಂಥದ್ದನ್ನು ಎಕ್ಸಸ್ ಕೈಯಿಂದ ಹಾಕಿ ಗ್ಯಾಸ್ ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಇದನ್ನು ತಡೆಗಟ್ಟಬೇಕಾಗಿರೋಂಥ ಅಧಿಕಾರಿಗಳು ಯಾರು?
ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳ್ಬೋದು. ಯಾಕಂದರೆ ರೀಫಿಲ್ಲಿಂಗ್ ಅವ್ರಿಗೆ ಸಿಲಿಂಡರ್ ತೊಗೊಂಡೋಗಿದೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಏಜೆನ್ಸಿಯವರು ಕೈವಾಡ ಇರುತ್ತೆ, ಈ ಅಧಿಕಾರಿಗಳು ಕೈವಾಡ ಇರುತ್ತೆ. ದಯವಿಟ್ಟು ಏನು ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ ಇದನ್ನು ಗಮನಿಸಿ ಇದ್ರ ಮೇಲೆ ಗಮನ ಇಟ್ಕೊಂಡು ರೀಫಿಲ್ಲಿಂಗ್ ಯಾರ್ಯಾರು ಮಾಡ್ತಾ ಇದ್ದಾರೋ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು